महामाये श्रीपीठे सुरपूजिते शङ्खचक्रे गदाहस्ते महालक्ष्मी नमोस्तुते ನಮೋಸ್ತುತೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶ್ರಾವಣ ಮಾಸ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಶ್ರಾವಣ ಮಾಸ ಬಂತಂದರೆ ಹೆಣ್ಮಕ್ಳಿಗೆ ಸಂಭ್ರಮ. ಕ್ಲೀನಿಂಗ್ ಇರ್ಬೋದು, ಶಾಪಿಂಗ್ ಇರ್ಬೋದು, ಏನೇನು ಶಾಪಿಂಗ್ ಮಾಡ್ತೀರಾ, ಜ್ಯುವೆಲರಿ, ಸ್ಯಾರೀಸು ಎಲ್ಲ ಶಾಪಿಂಗ್ ಮಾಡ್ತೀರಾ. ಎಲ್ಲ ಚೆನ್ನಾಗಿ ಸೀರೆಗಳು ಇಟ್ಕೊಂಡು ಎಲ್ಲರ ಮನೆಗಳಿಗೆ ಹೋಗ್ತೀರಾ, ಅರ್ಶಿನ ಕುಂಕುಮ ಅಂತ ಕರಿತೀರಾ. ಅವ್ರನ್ನ ನಿಮ್ಮ ಮನೆಗೆ ಕರಿತೀರಾ, ನೀವು ಅವ್ರ ಮನೆಗೆ ಹೋಗ್ತೀರಾ. ಸೊ ಇದೆಲ್ಲ ಸಂಭ್ರಮನೇ ಅಲ್ವಾ. ನನ್ನ ಸೀರೆ ಚೆನ್ನಾಗಿದೆ, ನನ್ನ ಒಡವೆ ಚೆನ್ನಾಗಿದೆ ಅಂತ ಎಲ್ಲ ಕಡೆ ಹಾಕೊಂಡು ತೋರಿಸ್ಕೋತೀವಿ. ಸೊ ನಾವೇನು ಮಾಡ್ತೀವಿ, ಈಗ ಎಲ್ಲ ಏನಾಯಿತು, ಭೀಮ್ನ ಅಮಾವಾಸ್ಯೆ ಮುಗೀತು, ನಾಗರ ಚೌತಿ ಮುಗೀತು, ಇವತ್ತಾಗಲೇ ನಾಗರ ಪಂಚಮಿ ಬಂದಿದೆ. ಸೊ ಈಗ ನೆಕ್ಸ್ಟ್ ಬರೋ ಹಬ್ಬ ಯಾವುದು ಅಂದರೆ ವರಮಹಾಲಕ್ಷ್ಮಿ ಬರುತ್ತೆ. ನಾಳೆ ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ, ಆಗಸ್ಟ್ 9ನೇ ತಾರೀಕು ರಕ್ಷಾಬಂಧನ, ಆಮೇಲೆ ಆಗಸ್ಟ್ 10ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಬಂತಂದರೆ ನಮ್ಮ ಹೆಂಗಳರಿಗೆ ಏನೋ ಒಂದು ಸಂಭ್ರಮ ಅಪ್ಪ. ಏನೋ ವರಮಹಾಲಕ್ಷ್ಮಿನ ಹಾಗೆ ಅಲಂಕಾರ ಮಾಡಬೇಕು, ಆ ಥರ ಸೀರೆ ಉಡಿಸ್ಬೇಕು, ಹೋದ ಸಲ ಆ ಕಲರ್ ಉಡಿಸಿದೆ, ಈ ಸಲ ಈ ಕಲರು, ಈ ಥರ ಆಭರಣಗಳು ಹಾಕಬೇಕು, ಈ ಥರ ಕೈ ಹಾಕಬೇಕು, ಈ ಥರ ಮುಕ್ತ ಮಾಡಬೇಕು, ಈ ಥರ ಶೃಂಗಾರ ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡ್ತೀರಾ. ಚೆನ್ನಾಗಿರೋ ಅಡುಗೆಗಳನ್ನು ಮಾಡ್ತೀರಾ, ಬೇಳೆ ಹೋಳಿಗೆ ಮಾಡ್ತೀರಾ, ನೈವೇದ್ಯ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಆಮೇಲೆ ಎಲ್ಲ ಬಂಧುಗಳನ್ನು ಕರಿತೀರಾ, ಫ್ರೆಂಡ್ಸ್ನ ಕರಿತೀರಾ. ಕೊನೆಗೆ ಅಂತೀರಾ, ಅಯ್ಯೋ ರಿಟರ್ನ್ ಗಿಫ್ಟ್ ಏನು ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೀರ. ಏನು ಕೊಡೋದು ಅಂತ ಯೋಚನೆ ಮಾಡ್ತಿದ್ದೀರಲ್ವಾ. ಆಗಲೇ ಇವತ್ತೆಷ್ಟು, ಆಗಲೇ 29. ನಿಮಗೆ ರಿಟರ್ನ್ ಗಿಫ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಏನು ಯೋಚನೆ ಮಾಡಬೇಡಿ, ನಾನಿವತ್ತು ನಿಮಗೋಸ್ಕರ ಯೂನಿಕ್ ಆ್ಯಂಡ್ ವೈಬ್ರೆಂಟ್ ವತಿಯಿಂದ ನಿಮಗೆ ತುಂಬ ಯೂನಿಕ್ ಆಗಿ ಮತ್ತು ವೈಬ್ರೆಂಟ್ ಆಗಿರೋದು, ಆಮೇಲೆ ಒಂಥರ ಟ್ರೆಡಿಷ್ನಲ್ ಅನಿಸುತ್ತೆ ನಿಮಗೆ. ಯಾವುದು ಏನೋ ಒಂಥರ ಏನೋ ಕೊಟ್ಬಿಟ್ವಿ ಅನ್ನೋ ಥರ ಅಲ್ಲ, ನಿಮ್ಗೊಂಥರ ಟ್ರೆಡಿಷ್ನಲ್ ಆಗಿ. ವರಮಹಾಲಕ್ಷ್ಮಿ ಅಂದ್ರೆ ಟ್ರೆಡಿಷ್ನಲ್ ಅಲ್ವಾ, ನಮ್ಮ ಕರ್ನಾಟಕದ ಟ್ರೆಡಿಷನ್. ಆ ಟ್ರೆಡಿಷನ್ ಮ್ಯಾಚ್ ಆಗೋ ಥರ ನಾವು ರಿಟರ್ನ್ ಗಿಫ್ಟ್ನ ತಂದಿದ್ದೀವಿ. ಏನೇನು ಗಿಫ್ಟ್ ತಂದಿದ್ದೀವಿ ಅಂತ ನೋಡೋಣ. ಸೊ ಒಂದು ಸಲ ಫೋಕಸ್ ಮಾಡೋಣ ಏನೇನು ತಂದಿದ್ದೀವಿ ಅಂತ. ಸೊ ಇದೆಲ್ಲ ಏನು ಬಾಕ್ಸಸ್ಸು. ಸೊ ಇದು ಜ್ಯುವೆಲರಿ ಬಾಕ್ಸಸ್ಸು, ಆಮೇಲೆ ರಿಟರ್ನ್ ಗಿಫ್ಟ್ ಬಾಕ್ಸಸ್ಸು. ಸೊ ಅಲ್ಲಿದೆ, ಅದು ಕೂಡ ಬಾಕ್ಸಸ್ಸು. ಸೊ ಇಲ್ಲಿದೆ ಆ ಥರದ ಬಾಕ್ಸಸ್ಸು. ಇದು ಕೂಡ ಬಾಕ್ಸಸ್ಸು. ಸೊ ಇದು ಕೂಡ ರಿಟರ್ನ್ ಗಿಫ್ಟ್ ಬಾಕ್ಸಸ್ಸು. ಸೊ ಇಲ್ಲಿ ನೋಡ್ತಿದ್ದೀರಾ, ತುಂಬ ಬಲ್ಕ್ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ ಆಲ್ರೆಡಿ. ನಾವೀಗ ಆಲ್ರೆಡಿ ಇದೆಲ್ಲ ಒಂದು 10 ಬಾಕ್ಸಸ್ನ ಶಿಪ್ ಮಾಡಿದ್ದೀವಿ ಈಗ. ಸೊ ಇದು ಲಿಮಿಟೆಡ್ ಸ್ಟಾಕ್ ಇದೆ. ಯಾರಿಗೆ ಬೇಕೋ ಬೇಗ ನೀವು ಆರ್ಡರ್ ಪ್ಲೇಸ್ ಮಾಡಬೇಕು. ಇಲ್ಲ ಅಂದರೆ ಆಮೇಲೆ ಅಯ್ಯೋ ಅದು ಚೆನ್ನಾಗಿತ್ತಲ್ವಾ, ತೊಗೋಬೋದಾಗಿತ್ತಲ್ವಾ, ತೊಗೊಂಡಿಲ್ಲ ಅಂತ ಅನ್ಕೋಬೇಡಿ. ಸೊ ಅದ್ರ ಜೊತೆ ಈ ಸಲ ಇನ್ನೊಂದು ಹೊಸದಾಗಿ ಬಂದಿದ್ದೀವಿ. ಏನಂದರೆ ಈ ದೇವ್ರ ಮನೆಗೆ ಬೇಕಾಗುವಂಥ ಇಂಪಾರ್ಟೆಂಟ್ ವಸ್ತುಗಳು, ಮಣಿಗಳು. ಇದರಲ್ಲೆಲ್ಲ ನೀವು ನೋಡ್ತಾ ಇದ್ರೆ ಡಿಫ್ರೆಂಟ್ ಸೈಜಸ್ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಮಣಿ ನೋಡ್ಬಿಡೋಣ ಫಸ್ಟು. ಇದು ನೋಡಿ, ಕಾಫಿ ಕಲರ್ ಬ್ಯೂಟಿಫುಲ್ ಆಗಿರೋವಂಥ ಮಣಿಗಳು. ಇದು ನೋಡಿ, ರಂಗೋಲಿ ಕೂಡ ಹಾಕಿದ್ದೇ ಇದೆ. ನೀವು ರಂಗೋಲಿ ಹಾಕಬೇಕಪ್ಪ, ನಾನು ಏನೋ ಮಾಡಬೇಕು ಅನ್ನೋ ಯೋಚನೆ ಕೂಡ ಇಲ್ಲ. ಇದರಲ್ಲಿ ಡಿಫ್ರೆಂಟ್ ಸೈಜ್ ಇದೆ. ಇದು ನೋಡಿ, ನೀವು ವರಮಹಾಲಕ್ಷ್ಮಿ ಕೂಡ್ಸೋಕ್ಕೆ, ಇದು ಕಳಶ ಇಡೋಕ್ಕೆ, ಆಮೇಲೆ ಇದೆಲ್ಲ ದೀಪಗಳಿಡೋಕ್ಕೆ, ಇದು ನೀವೇನೋ ನೈವೇದ್ಯ ತಟ್ಟೆ ಇಡ್ತೀನಿ ಅಂತ ಇಡೋಕ್ಕೆ. ನೋಡಿ ಡಿಫ್ರೆಂಟ್ ಸೈಜಸ್ ಇದೆ, ಎಷ್ಟು ಚೆನ್ನಾಗಿದೆ. ಆಮೇಲೆ ರಂಗೋಲಿ ಕೂಡ ಡಿಫ್ರೆಂಟ್ ರಂಗೋಲೀಸ್ ಇದೆ. ಇದು ನೋಡಿ ಈ ಥರ ಇದೆ, ಈ ರಂಗೋಲಿ ಈ ಥರ ಇದೆ. ಸೊ ಆಮೇಲೆ ಇದರಲ್ಲಿ ಕಲರ್ಸ್ ಇದೆ. ಏನಪ್ಪ ಇದೊಂದೇ ಕಲರ್ ಇದೆ ಅಂತ ಯೋಚನೆ ಮಾಡಬೇಡಿ. ಇದರಲ್ಲಿ ಕಾಫಿ ಕಲರ್ ಇದೆ, ಹಾಗೆ ಇದರಲ್ಲಿ ರೆಡ್ ಕಲರ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ವೈಬ್ರೆಂಟ್ ಆಗಿ. ನೋಡಿ ಇದು ಒಂದು ಸೈಜು. ಸೊ ಇದು ಒಂದು ಸೈಜು, ಆಮೇಲೆ ಇದು ಒಂಥರ ಸೈಜು. ಇದರಲ್ಲೂ ಕೂಡ ಬಿಗ್ ಸೈಜಸ್ ಇದೆ, ನಾನಿಲ್ಲಿ ಶೋ ಮಾಡ್ತಾ ಇಲ್ಲ ಅಷ್ಟೇ. ಸೊ ನೀವು ಬೇಕಂದರೆ ಇದರಲ್ಲಿ ಬಿಗ್ ಸೈಜು ಆರ್ಡ್ರ್ ಮಾಡ್ಕೋಬೋದು. ಇದರಲ್ಲೂ ಎಲ್ಲ ಸೈಜಸ್ ಇದೆ, ಯಾವ್ದು ಬೇಕಾದರೂ ಆರ್ಡ್ರ್ ಮಾಡ್ಕೋಬೋದು. ಸೊ ಇದು ನೋಡಿ, ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ಲ, ದೇವ್ರ ಮನೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ. ನೋಡಿ ಇದು ಒಂಥರ ರಂಗೋಲೆ, ಇದು ಒಂಥರ ನೋಡಿ, ಸುತ್ತ ಎಲ್ಲ ಗಂಟಿನ ರಂಗೋಲೆ ಇದೆ, ಮಧ್ಯೆ ಮಾತ್ರ ಈ ಥರ ಪದ್ಮದ ಥರ ರಂಗೋಲೆ. ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇದೆಲ್ಲ ಚಿಕ್ಕ ಮಣಿ ಅಥವಾ ಈ ಸೈಜ್ದೆಲ್ಲ ನೀವು ರಿಟರ್ನ್ ಗಿಫ್ಟ್ ಆಗು ಕೊಡ್ಬೋದು. ಅವ್ರ ಮನೇಲೂ ಕೂಡ ಇದನ್ನು ದೇವ್ರ ಮನೇಲಿ ಇಟ್ಟಾಗ ನೀವು ರಿಟರ್ನ್ ಗಿಫ್ಟ್ ಕೊಟ್ಟು ಸಾರ್ಥಕ ಆಗುತ್ತಲ್ವ, ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಇದನ್ನು ನೀವು ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು. ನೋಡ್ತಾ ಇದ್ರೆ ಇಲ್ಲಿ ಇಷ್ಟೊಂದು ಕಲರ್ಸ್ ಇದೆ, 3 ಕಲರ್ಸ್ ಇದೆ, ಪ್ಲಸ್ ಬೇರೆ ಸೈಜಸ್ ಇದೆ. ನೀವು ಯಾವ್ದು ಬೇಕಾದರೂ ಆರ್ಡರ್ ಮಾಡ್ಬೋದು. ಬಲ್ಕ್ ಆರ್ಡ್ರು ಬೇಗ ಆರ್ಡರ್ ಮಾಡಿ. ಇದರಲ್ಲೆಲ್ಲ ಸೈಜಸ್ ಇದೆ.
ಏನಾದರೂ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂದರೆ ನಾನು ಫೋನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬರೋಣ ಈಗ ಬಾಕ್ಸಸ್ಸು. ಸೊ ಇದು ನೋಡಿ, ಇದು ರಿಟರ್ನ್ ಗಿಫ್ಟ್ಗೆ ಕೊಡುವಂಥ ಬಾಕ್ಸಸ್ಸು. ಏನು ಮಾಡಬೇಕಪ್ಪ ಈ ಬಾಕ್ಸಸ್ಸಲ್ಲಿ ಅಂದರೆ, ನೀವು ಹೇಗಿದ್ರು ಬ್ಲೌಸ್ ಪೀಸ್ ಕೊಡ್ತೀರಾ ವರಮಹಾಲಕ್ಷ್ಮಿಗೆ. ಸೊ ಈ ಬ್ಲೌಸ್ ಪೀಸ್ನ ಇದರಲ್ಲಿ ಇಡ್ಬೋದು. ಅದ್ರ ಜೊತೆ ಏನಿಡ್ಬೋದು, ಬ್ಯಾಂಗಲ್ಸ್. ಸೊ ಅದ್ರ ಜೊತೆ ಅರಿಶಿನ ಕುಂಕುಮ ಇದನ್ನೆಲ್ಲ ಇಟ್ಬಿಟ್ಟು ಡನ್. ಸಿಂಪಲ್ ಆಗಿದೆಯಲ್ಲ ಪ್ಯಾಕಿಂಗು. ಈ ಸಲ ಪ್ಯಾಕಿಂಗ್ ಮಾಡಿ ಅವ್ರಿಗೆ ಕೊಟ್ಟರೆ ಅವರು ಈ ಥರ ಸ್ಟೈಲಿಶ್ ಆಗಿ ಹಿಡ್ಕೊಂಡು ಹೋಗ್ತಾರೆ. ಸೊ ಏನಪ್ಪ ಇದನ್ನು ತೊಗೊಂಡು ಅವ್ರು ಏನು ಮಾಡ್ತಾರೆ, ನಾನೇನೋ ಬ್ಲೌಸ್ ಪೀಸ್ ಎಲ್ಲ ಹಾಕ್ಕೊಟ್ಟೆ ಅಂದರೆ ಏನೂ ವರಿ ಮಾಡಬೇಡಿ. ನೋಡಿ ಈ ಥರ ಗಿಫ್ಟು ಅವರು ಎಲ್ಲೋ ಮದುವೆ ಫಂಕ್ಷನ್ಗೋ ಎಲ್ಲೋ ಟ್ರಿಪ್ಗೋ ಹೋದಾಗ ಈ ಥರ ಜ್ಯುವೆಲರೀಸ್ನ, ಅವ್ರಿಗೆ ಬೇಕಾಗಿರೋ ಬ್ಯಾಂಗಲ್ಸ್ನ ಎಲ್ಲ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಸೊ ಈಗ ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ನೋಡಿ. ಇದ್ರಲ್ಲಿ ನೋಡಿ, ಇದು ಪಿಂಕು, ಸೊ ಇದು ರೆಡ್ ಇದೆ, ಯೆಲ್ಲೋ ಇದೆ, ಗ್ರೀನ್ ಇದೆ, ನೇವಿ ಬ್ಲೂ ಇದೆ, ಆರೆಂಜ್ ಇದೆ, ಆಮೇಲೆ ಇದು ನಾನು ನಿಮಗೆ ತೋರಿಸಿರೋದು ಸ್ಕೈ ಬ್ಲೂ. ಸೊ ಇದರಲ್ಲೆಲ್ಲ ಇಷ್ಟೊಂದು ಕಲರ್ಸ್ ಇದೆ, ಹಾಗೆ ಇಷ್ಟೊಂದು ಸ್ಟಾಕ್ಸ್ ಇದೆ. ನಿಮ್ಗೆ ಇನ್ನೂ ಬೇಕು ಅಂದರೆ ನೀವು ಪ್ರೀ ಆರ್ಡರ್ ಮಾಡಿದರೆ ನಾವು ಸ್ಟಾಕ್ಸ್ನ ತಂದು ಕೊಡ್ತೀವಿ ನಿಮಗೆ. ಸೊ ಆಲ್ ಓವರ್ ಬೆಂಗಳೂರಲ್ಲಿ 2 to 3 ಡೇಸಲ್ಲಿ ನಿಮಗೆ ಎಲ್ಲ ಪ್ರಾಡಕ್ಟ್ಸು ಡೆಲಿವರಿ ಆಗುತ್ತೆ. ಸೊ ಇದು ಆದಮೇಲೆ ಸೊ ಈಗ ಇದು ಇನ್ನೊಂದು ಥರ ಬಾಕ್ಸಸ್. ಇದು ನೋಡಿ ಬಟನ್ ಬಾಕ್ಸ್ ಈ ಥರ. ಇದರಲ್ಲಿ ಏನು ಮಾಡಬೇಕು, ಇದು ನೋಡಿ ಇದರಲ್ಲಿ ಪಾರ್ಟಿಷನ್ ಬೇರೆ ಇದೆ. ಇದರಲ್ಲೂ ಕೂಡ ಈ ಥರ ಬ್ಯಾಂಗಲ್ಸು, ಒಂದು ಕುಂಕುಮದ್ದು ಪ್ಯಾಕು ಈ ಕಡೆ ಇಟ್ಬಿಟ್ಟು ಈ ಕಡೆ ಬ್ಲೌಸ್ ಪೀಸ್ನ ಇಟ್ಬಿಟ್ರೆ ಎಸ್ ವಿ ಆರ್ ಡನ್.